ಧನುಸ್ಸು ರಾಶಿಯಲ್ಲಿ ಜನಿಸಿದಂತವರಿಗೆ ಯಾವ ತರದ ವ್ಯಾಪಾರಗಳು ಲಾಭವನ್ನ ತಂದುಕೊಡ್ತವೆ ಅಂತ ನಾವು ನೋಡೋದಾದ್ರೆ, ಯೂಶುವಲ್ ಆಗಿ ಈ ಧನುಸ್ಸು ರಾಶಿಯಿಂದ ಯೂಶುವಲ್ ಆಗಿ ಬಂದು ಪ್ರೊಫೆಸರ್ಸು, ಟೀಚರ್ಸು ಆದ್ರೆ ಬಹಳ ಒಳ್ಳೆಯದಿಂತವ್ರು. ಯಾಕೆಂದ್ರೆ ಗುರುಗ್ರಹದ ಪ್ರಭಾವ ಇವರ ಒಂದು ರಾಶಿಯಲ್ಲಿ ಹೆಚ್ಚಾಗಿರೋದ್ರಿಂದ ಈ ರಾಶಿ ಹುಟ್ಟಿದಂಥವ್ರಿಗೆ ಸಮಾಧಾನದ ಮನಸ್ಥಿತಿ, ತಾಳ್ಮೆ, ಆಧ್ಯಾತ್ಮಿಕ ಭಾವನೆಗಳು ಇವೆಲ್ಲ ಹೆಚ್ಚಾಗಿರುತ್ತೆ. ತಾಳ್ಮೆ ಹೆಚ್ಚಾಗಿರೋದ್ರಿಂದ ಟೀಚಿಂಗ್ ಪ್ರೊಫೆಷನ್ ಬಹಳ ಚೆನ್ನಾಗಿ ಆಗ್ಬರುತ್ತೆ. ಜೊತೆಯಲ್ಲಿ ಆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಟೀಚಿಂಗ್ ಆಗಿರೋದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಟೀಚಿಂಗ್ ಆಗಿರೋದು ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ನೀವು ಟೆಕ್ನಿಕಲ್ ಎಜುಕೇಶನ್ ಮಾಡಿರಿ, ಯಾವುದೇ ಮಾಡಿರಿ, ಟೀಚಿಂಗ್ ಹೋದ್ರೆ ಬಹಳ ಚೆನ್ನಾಗಿರುತ್ತೆ. ಪ್ರಯತ್ನ ಮಾಡ್ಬೋದು. ಬಟ್ ಯಾವ ತರದ ಎಜುಕೇಶನ್ ಮಾಡಬೇಕು, ಯಾವ ತರದ ಜಾಬ್ಗಳನ್ನ ಚೂಸ್ ಮಾಡ್ಕೋಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಮಾತಾಡೋಣ. ಬಟ್ ಇದು ಬಿಸ್ನೆಸ್ಗೆ ರಿಲೇಟೆಡ್ ಆಗಿರೋದ್ರಿಂದ, ಬಿಸ್ನೆಸ್ ಮಾಡೋದಾದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು, ಟ್ಯೂಷನ್ಗಳು, ಶಾಲೆಗಳನ್ನು ಕಟ್ಟುವಂಥದ್ದು, ಶಾಲೆಗಳನ್ನ ನಡೆಸುವಂಥದ್ದು, ಕೋರ್ಸ್ಗಳನ್ನ ಮಾಡಿಸುವಂಥದ್ದು ಇವೆಲ್ಲ ಬಹಳ ಚೆನ್ನಾಗಿ ಆಗ್ಬರುತ್ತೆ. ಎರಡನೇ ಮನೆ ಅಧಿಪತಿ ಶನಿ ಗ್ರಹಣ ಆಗಿರೋದ್ರಿಂದ ಕೃಷಿ ಮಾಡುವಂಥದ್ದು, ರಿಯಲ್ ಎಸ್ಟೇಟ್ ಮಾಡುವಂಥದ್ದು, ಕಬ್ಬಿಣವನ್ನ, ಸಿಮೆಂಟ್ಗಳನ್ನ, ಕಟ್ಟಡಕ್ಕೆ ಕಟ್ಟುವಂತಹ ವಸ್ತುಗಳನ್ನ ಮಾರುವಂತಹ ಬಿಸ್ನೆಸ್ಗಳನ್ನ ಖಂಡಿತವಾಗ್ಲೂ ಮಾಡಬಹುದು. ಕೃಷಿಯಲ್ಲಿ ಬಹಳಷ್ಟು ಇರುತ್ತೆ. ಕೃಷಿಯಲ್ಲಿ ಶನಿ ರೆಪ್ರೆಸೆಂಟ್ ಮಾಡುವಂತ ಎಲ್ಲಾ ಒಂದು ಕೃಷಿಯ ಇದನ್ನ ಮಾಡಬಹುದು. ಕೃಷಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಕೆಲವರು ಮಾಡ್ತಾರೆ. ಬೀಜಗಳಾಗಿರ್ಬೋದು, ಅಥವಾ ಸಂಬಂಧಪಟ್ಟಂತ ಗೊಬ್ಬರ ಆಗಿರ್ಬೋದು, ಅಥವಾ ಇನ್ನೊಂದು ಈ ತರ ಮಾರಾಟ ಮಾಡ್ತಾರಲ್ಲ, ಅವ್ರಿಗೆ ಈ ಧನುಸು ರಾಶಿಯವ್ರಿಗೆ ಬಹಳ ಒಳ್ಳೇದಾಗುತ್ತೆ ಈ ತರ ಬಿಸ್ನೆಸ್ ಗಳನ್ನ ಮಾಡಿದ್ರೆ. ದಶಮಾಧಿಪತಿ ನಾವು ನೋಡ್ತಿದ್ರೆ ಲೇವಾದೇವಿ ಬಿಸ್ನೆಸ್, ಫೈನಾನ್ಸ್ ಗಳು ಕೂಡ ಸೂಟೇಬಲ್ ಆಗುತ್ತೆ. ಅದರ ನಂತರದಲ್ಲಿ 11ನೇ ಮನೆ ಅಧಿಪತಿ ಶುಕ್ರನ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ರಿಲೇಟೆಡ್ ಆಗಿರುವಂತಹ ಸೀರೆಗಳನ್ನ ಮಾರೋದು, ಬಿಸ್ನೆಸ್ಗಳು, ಬಟ್ಟೆಗಳನ್ನ ಮಾರುವಂತದ್ದು. ಈ ಧನುಸು ರಾಶಿಯವರು ಹೆಣ್ಣು ಮಕ್ಕಳಾಗಿದ್ರೆ ಈ ಬ್ಯೂಟಿ ಪಾರ್ಲರ್ಗಳನ್ನ ಇಟ್ಕೊಳ್ತಾರೆ. ಬ್ಯೂಟಿ ಪಾರ್ಲರ್ಗಳನ್ನ ಇಟ್ಕೊಂಡು ಅದರಲ್ಲಿ ಬಿಸ್ನೆಸ್ ಗಳು ಮಾಡುವಂತದ್ದು, ಅಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಗಳನ್ನ ಕೊಡ್ತಾರೆ, ಮೇಕಪ್ ಆರ್ಟಿಸ್ಟ್ ಆಗ್ತಾರೆ, ಮೇಕಪ್ ಮಾಡುವಂತ ಕೋರ್ಸ್ ಗಳನ್ನ ಮಾಡ್ತಾರೆ. ಇವ್ರಿಗೆ ಬಹಳ ಅನುಕೂಲ ಆಗುತ್ತೆ ಧನುಸು ರಾಶಿ ಮತ್ತು ತುಲಾ ರಾಶಿಯವರಿಗೆ. ಸೊ ಇಷ್ಟು ಬಿಸ್ನೆಸ್ಗಳು ಧನುಸು ರಾಶಿಗೆ ಸಂಬಂಧಪಟ್ಟಿದ್ದು. ಆದ್ರೆ ನಿಮ್ಗೆ ಬಿಸ್ನೆಸ್ ಮಾಡಕ್ ಆಗತ್ತಾ ಅಂತೇಳಿ ನಿಮಗೆ ಮಾತೃ ರೇಖೆಯಿಂದ ಜಾತಕದಲ್ಲಿರುವಂತಹ ಹಿಂದೂ ಲಗ್ನ ಮತ್ತು ಅಷ್ಟಕ ವರ್ಗದಿಂದ ಮಾತ್ರ ಗೊತ್ತಾಗುತ್ತೆ. ರಾಶಿಯಿಂದ 100% ನೀವು ಬಿಸ್ನೆಸ್ ಮಾಡಕ್ ಸೂಟೇಬಲ್ ಅಂತ ಗೊತ್ತಾಗೋದಿಲ್ಲ. ಮನಸ್ಸಿಗೆ ಅನಿಸಿದ್ರಲ್ಲ ನಾವು ಮಾಡಕ್ಕಾಗಲ್ಲ. ಮನಸ್ಸಲ್ಲಿ ನಮಗೆ ನೂರಾರು ಆಲೋಚನೆಗಳು ಬರುತ್ತೆ. ಅದ್ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಆಗಲ್ಲ. ನಡೀತಿರುವಂತ ದಶೆ ಫೇವರಬಲ್ ಆಗಿದ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಆಗುತ್ತೆ.